ಡರ್ಟಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿನ್ನೆ ರಾತ್ರಿ 8 ಗಂಟೆಗೆ ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಕೂತ್ಕೊಂಡು ನಾನೊಂದು ನೇರ ಪ್ರಸಾರದ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆದರೆ ಅದನ್ನು ಅರ್ಧದಲ್ಲೇ ನಿಲ್ಲಿಸಬೇಕಾಗಿ ಬಂತು. ಏಕೆಂದರೆ ಏಕಾಏಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡ್ತಾ ಇದ್ರು. ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಹೋದರೆ ಐತಿಹಾಸಿಕ ನಿರ್ಣಯವೊಂದನ್ನು ನರೇಂದ್ರ ಮೋದಿ ಇದೇ ಹೊತ್ತಿನಲ್ಲಿ 24 ಗಂಟೆಗಳಿಗೆ ಮುಂಚೆ ಪ್ರಕಟಿಸಿದರು. ಮಧ್ಯರಾತ್ರಿಯಿಂದ 500 ಮತ್ತು 1000 ರೂಪಾಯಿಯ ನೋಟುಗಳು ಚಲಾವಣೆಯಲ್ಲಿರೋದಿಲ್ಲ ಅನ್ನುವ ಘೋಷಣೆಯನ್ನು ಮಾಡಿದ್ದು, ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ವಿವರಿಸಿದ್ರು ಮತ್ತು ಇಂಥದ್ದೊಂದು ನಿರ್ಧಾರಕ್ಕೆ ಯಾಕೆ ಬರಬೇಕಾಯಿತು ಅನ್ನೋದರ ವಿವರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟರು. ನಿಜಕ್ಕೂ ನಾನಾಗಲೇ ಹೇಳಿದ ಹಾಗೆ ಒಂದು ಐತಿಹಾಸಿಕ ನಿರ್ಣಯ ಅದು. ದೇಶದ ಅರ್ಥವ್ಯವಸ್ಥೆಯಲ್ಲಿ ಹಾಸು ಹೊಕ್ಕಾಗಿರುವಂಥ ಕಪ್ಪು ಹಣವನ್ನು ಹೊರಗೆ ತೆಗೆಯೋದಕ್ಕೆ, ಖೋಟಾ ನೋಟುಗಳನ್ನು ನಿಲ್ಲಿಸೋದಕ್ಕೆ ಅಂಥದ್ದೊಂದು ಕ್ರಮದ ತುರ್ತು ಅವಶ್ಯಕತೆ ಇತ್ತು. ಅಂಥ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿತು. ಎಲ್ಲರೂ ಕೂಡ ಆ ರೋಮಾಂಚನವನ್ನು ನಾವು ಅನುಭವಿಸಿದ್ವಿ. ಇವತ್ತು ಇಡೀ ದಿನ ನಿರೀಕ್ಷಿತ ಅನಾನುಕೂಲತೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಆದರೆ ಇದಕ್ಕೆ ನಮ್ಮ ವಿರೋಧ ಪಕ್ಷಗಳು ಹೇಗೆ ಪ್ರತಿಕ್ರಿಯಿಸಿದವು ಅನ್ನೋದನ್ನು ನೋಡಿದಾಗ ಬಹಳ ದೊಡ್ಡ ಶಾಕ್ ಆಗುತ್ತೆ. ಕೆಲವು ಟ್ವೀಟ್ಗಳು ಬಂದಿರೋದು, ಕೆಲವು ಹೇಳಿಕೆಗಳನ್ನು ಹೇಳ್ತಾ ಹೋದರೆ ನೀವು ಕೂಡ ನೋಡಿರ್ತೀರಿ. ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಈ ದಿಟ್ಟ ಕ್ರಮವನ್ನು ಸಾರಾಸಗಟಾಗಿ ವಿರೋಧಿಸುವಂಥ ಹೇಳಿಕೆಗಳು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೊಬ್ಬರು ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಆಯಿತು ಇದು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮ್ಮ ರಾಜಕೀಯ ಬೇರೆ ಬೇರೆ ವಿಷಯಗಳಲ್ಲಿ ಇಟ್ಕೊಳ್ಳಿ. ಯಾವಾಗ ದೇಶದ ಅರ್ಥವ್ಯವಸ್ಥೆಯನ್ನು ಮೇಲೆತ್ತುವ ಪ್ರಯತ್ನ ಶುರುವಾಗುತ್ತೋ ಇಂಥ ಸಂದರ್ಭದಲ್ಲಾದರೂ ರಾಜಕೀಯವನ್ನು ಹೊರಗಿಟ್ಟು ನಿಮ್ಮ ಒಗ್ಗಟ್ಟನ್ನು ತೋರಿಸಿ ಅನ್ನುವ ಕಳಕಳಿಯ ಮನವಿಯನ್ನು ಇಡೀ ದೇಶ ಇವತ್ತು ವಿರೋಧ ಪಕ್ಷಗಳ ಎದುರಿಗೆ ಮಾಡಿಕೊಳ್ತಾ ಇರುವಂಥದ್ದು. ನಿಜಕ್ಕೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಬೇಕಾ? ಈ ವಿಷಯವನ್ನು ನಾವು ಚರ್ಚೆ ಮಾಡೋರಿದ್ದೀವಿ. ನಮ್ಮ ಜೊತೆಗೆ ಇವತ್ತಿದ್ದಾರೆ ವಿಜಯ ರಾಜೇಶ್, ಆರ್ಥಿಕ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು GN ನಾಗರಾಜ್ ಅವರು CPIM ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ತೇಜಸ್ವಿ ಸೂರ್ಯ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಕ್ಷ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ VR ಸುದರ್ಶನ್, KPCC ವಕ್ತಾರರು ನಮ್ಮನ್ನು ಜಾಯ್ನ್ ಆಗ್ತಾರೆ. ನಮ್ಮ ನವದೆಹಲಿ ಸ್ಟುಡಿಯೋಯಿಂದ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಮೊದಲಿಗೆ GN ನಾಗರಾಜ್ ಅವರ ಹತ್ರ ಹೋಗ್ತಾ ಇದ್ದೀನಿ. ಸರ್, ಇದೊಂದು ಐತಿಹಾಸಿಕ ನಿರ್ಣಯ ಆಗಿತ್ತು, ಒಪ್ಕೊಳ್ತೀರಾ ತಾವು? ಮೊದಲನೇದಾಗಿ ನಮ್ಮ ದೇಶದಲ್ಲಿ ಕಪ್ಪು ಆರ್ಥಿಕತೆ ಅಥವಾ ಬ್ಲ್ಯಾಕ್ ಎಕಾನಮಿ, ಅದನ್ನು ಪೂರ್ತಿಯಾಗಿ ನಾಶ ಮಾಡಬೇಕು, ನಿರ್ಮೂಲ ಮಾಡಬೇಕು, ಹತೋಟಿಯಲ್ಲಿಡಬೇಕು ಅನ್ನೋವಂಥದ್ದು ಇಡೀ ದೇಶದ ಜನರ ಹಿತದಿಂದ ಭಾರಿ ಅವಶ್ಯಕತೆ ಇರುವಂಥ ಕೆಲಸ. ಅದರಿಂದಾಗಿ ಮತ್ತು ಅದರ ಜೊತೆಯಲ್ಲೇ ಒಂದು ಭಾಗವಾಗಿರುವಂಥ ಭ್ರಷ್ಟಾಚಾರ, ಈ ಬ್ಲ್ಯಾಕ್ ಎಕಾನಮಿ ಅಥವಾ ಕಪ್ಪು ಆರ್ಥಿಕತೆಯ ಒಂದು ಭಾಗವಾಗಿರುವಂಥ ಭ್ರಷ್ಟಾಚಾರವನ್ನು ತೊಡಿಬೇಕು ಅನ್ನೋದು ಕೂಡ ಭಾಳ ಅಗತ್ಯವಾಗಿರುವಂಥ ಕೆಲಸ. ಅದ್ರ ಬಗ್ಗೆ ನನ್ನ ಅನುಮಾನನೇ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಇವತ್ತೇನು ಈ ಒಂದು ಇದನ್ನು ನಿನ್ನೆ ಈ 1000 ರೂಪಾಯಿ ನೋಟು, 500 ರೂಪಾಯಿ ನೋಟುಗಳ ಮೇಲೆ ಗದಾಪ್ರಹಾರವನ್ನು ಮಾಡಿದ್ದಾರೆ. ಅದು ಒಂದು ದೊಡ್ಡ ಐತಿಹಾಸಿಕ ಡ್ರಾಮಾ. ಮತ್ತೆ ನನಗೆ ಭಾರಿ ಆಶ್ಚರ್ಯವಾಗಿ ಕಾಣ್ತಾ ಇರೋದು, ನಿಮ್ಮ ಇದರೊಳಗಡೆ ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಈ ಪ್ರೋಗ್ರಾಮ್ ಇದನ್ನು ಕೊಟ್ಟಿದ್ದೀರಿ. ನೋಡಿ, ಪ್ರಶ್ನೆ ಏನಂತಂದರೆ, ಈ ಡರ್ಟಿ ಪಾಲಿಟಿಕ್ಸ್ ಅಂತ ಇದಕ್ಕೆ ಈ ಭಿನ್ನಾಭಿಪ್ರಾಯ ಇದ್ರ ಬಗ್ಗೆ ವ್ಯಕ್ತಪಡಿಸೋದೇನಿದೆ ಈ ಕ್ರಮದ ಬಗ್ಗೆ, ಅದಕ್ಕೆ ಡರ್ಟಿ ಪಾಲಿಟಿಕ್ಸ್ ಅಂತ ಹೆಸರು ಕೊಟ್ಟಿರೋದೈತಲ್ಲ, ಅದು ಡರ್ಟಿ ಪಾಲಿಟಿಕ್ಸ್. ಸರ್, ಡು ಯು ಅಗ್ರಿ? ಪಾಲಿಟಿಕ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ. ವಿವರಣೆ ಕೊಡಬೇಕಲ್ಲ ಸರ್. ಯು ಮೇಡ್ ಯುವರ್ ಪಾಯಿಂಟ್. ನೀವು ನಿಮ್ಮ ಪಾಯಿಂಟ್ ಅನ್ನು ಹೇಳಿದ್ದೀರಿ. ನಮಗೆ ನೀವು ಮಾತಾಡಕ್ಕೆ ಅವಕಾಶ ಕೊಡೋದು ನಿಮ್ಮ ಕರ್ತವ್ಯ. ಪಾಲಿಟಿಕ್ಸ್ ಅಂತ ಕರೆದ್ಬಿಟ್ಟು ಸೊ ಇದು ಬಿಟ್ಬಿಡೋದಲ್ಲ. ಡರ್ಟಿ ಗೇಮ್ ನೀವೇನು ಆಡ್ತಿದ್ದೀರಿ? ಡರ್ಟಿ ಪಾಲಿಟಿಕ್ಸ್ ಅಂತ ಏನು ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಿರುವಂತಹ ಕ್ರಮ, ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಿರುವಂತಹ ಕ್ರಮ, ಪ್ರಧಾನಮಂತ್ರಿಗಳು ಬಿಜೆಪಿ RSS ಆಟ ಇದು. ಯಾವುದು ಬಿಜೆಪಿ RSS? ಯಾರಿಗೆ ಹೇಳ್ತೀರಿ ಬಿಜೆಪಿ RSS? ಬಿಜೆಪಿ ಆಟ ಆಡ್ತೀರಾ ಅಥವಾ ಸರ್ ಈ ಹೆಸರು ನೀವೇನು ಇಟ್ಟಿದ್ದೀರಿ? ಡರ್ಟಿ ಕರೆಯೋರು ಡರ್ಟಿ. ಆ ರೀತಿಯಾಗಿ ಟಿವಿನಲ್ಲಿ ಈ ಪ್ರೋಗ್ರಾಮ್ ಇಟ್ಟಿರೋದು ಡರ್ಟಿ ಗೇಮ್. ತೇಜಸ್ವಿ, ಇಸ್ ಇಟ್ ನಾಟ್ ಅ ಡರ್ಟಿ ಪಾಲಿಟಿಕ್ಸ್? ಡರ್ಟಿ ಗೇಮ್ಗಳನ್ನ ಆಡೋದಕ್ಕೆ
ಈ ಟಿವಿಯನ್ನು ಬಳಸಬೇಡಿ. ಪ್ರಧಾನಮಂತ್ರಿ ಯಾರು ಅನ್ನೋದು ಬಿಟ್ಬಿಡಿ, ಯಾವ ಪಕ್ಷ ಅಧಿಕಾರದಲ್ಲಿದೆ ಕಪ್ಪು ಹಣವನ್ನ ಹೊರಗೆ ತೆಗೆಯೋದಕ್ಕೆ, ಡ್ರಾಮಾ ಮಾಡೋದನ್ನ, ಕಪ್ಪು ಹಣವನ್ನ ವಿರೋಧ ಮಾಡ್ತು ಅಂತ ನೀವು ಒಬ್ಬರೇ ಅಲ್ಲ ಸರ್ ಈ ಪ್ಯಾನಲ್ ಅಲ್ಲಿ ಇರೋದು. ಕೆಡಿಸಬೇಡಿ ನೀವು, ಈ ಮಾಧ್ಯಮಗಳ ಹೆಸರು ಕೆಡಿಸಬೇಡ್ರಿ ನೀವು. ನಾಗರಾಜ್ ಅವರೇ ಈ ಪ್ಯಾನಲ್ ಅಲ್ಲಿ ನೀವು ಒಬ್ಬರೇ ಅಲ್ಲ, ಇನ್ನೂ ಇಬ್ರು ಅತಿಥಿಗಳಿದ್ದಾರೆ. ಅವ್ರೆ ಅದೇ ಸಂದರ್ಭದಲ್ಲಿ ನೀವು ನನ್ನ ಮಾತಾಡೋಕೆ ಕರೆದ ಮೇಲೆ, ನಾನು ಮಾತಾಡೋಕೆ ಕರೆದ ಮೇಲೆ ನಾನು ಯಾವ ವಿಷಯ ಹೇಳ್ತಿದ್ದೀನಿ ಅದಕ್ಕೆ ವಿವರಣೆ ಕೊಡೋದಕ್ಕೆ ಅವಕಾಶ ಕೊಡದೇನೆ ನೀವು ಅದನ್ನು ಕಟ್ ಮಾಡ್ತು ಅಂತಂದ್ರೆ ಅದು ಕೂಡ ಈ ಡರ್ಟಿ ಗೇಮ್ ನ ಪಾರ್ಟ್. ಯು ಹ್ಯಾವ್ ಮೇಡ್ ಯುವರ್ ಪಾಯಿಂಟ್. ನೀವು ಮಾತಾಡೋಕೆ ಅವಕಾಶ ಕೊಡೋದು ಕೂಡ ಡರ್ಟಿ ಗೇಮ್ ನ ಪಾರ್ಟ್ ಆಗಿದೆ. ನೀವು ಹೇಳಬೇಕಾದ ವಿಷಯವನ್ನ ಹೇಳಿದಿರಿ ಸರ್. ಅದನ್ನ ಹೇಳ್ತಾ ಇರೋದು ಇರೋವಾಗ್ಲೇನೆ. ನಾನು ಇನ್ನು ಮೊದಲ ಮಾತಾಡೋದಕ್ಕೆ ಮೊದಲೇ ದಯವಿಟ್ಟು ಅದನ್ನ ನಿಲ್ಸೋದು ಅಂತಂದ್ರೆ ಅದು ಡರ್ಟಿ ಗೇಮ್, ಅದು ವಿಷಯ ಚರ್ಚೆ, ಡರ್ಟಿ ಗೇಮ್ ಅದು. ಬರೀ ಹೇಳಿದ್ದನ್ನೇ ಪ್ರಶ್ನೆ ಏನಂತಂದ್ರೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಮಾತಾಡಕ್ಕೆ ಅವಕಾಶ ಕೊಡ್ದೇನೆ ನಾನು ಇನ್ನು ಹೇಳ್ತಾ ಇದ್ದೀನಿ ನಿಲ್ಸ್ರಿ ನೀವು ಅಂತಂದ್ರೆ ಅರ್ಥ ಅದು ಡರ್ಟಿ ಗೇಮ್, ಅದು ಅದ್ರ ಪಾರ್ಟ್ ಡರ್ಟಿ ಗೇಮ್. ತೇಜಸ್ವಿ, ಅಜಿತ್, ನಾಗರಾಜ್ ಅವರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಬಂದಿರುವಂತವರು. ಕಮ್ಯುನಿಸ್ಟ್ ಪಾರ್ಟಿಯವರ ದೇಶ ನಿಷ್ಠೆ ಮತ್ತು ಎಷ್ಟಿದೆ ಅಂತ ಹೇಳಿ, ಈ ದೇಶ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಚೈನಾ ದೇಶದ ಮೇಲೆ ಯುದ್ಧ ಮಾಡಿದಾಗ್ಲೇನೆ ಕಮ್ಯುನಿಸ್ಟರ ಕಮ್ಮಿ ನಿಷ್ಠೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗಿದೆ. ಆದ್ರಿಂದ ಇವತ್ತು ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತನಾಡಿದ್ನ ಅಥವಾ ಇದ್ರ ಬಗ್ಗೆನಾ? ಇವತ್ತು ಕಮ್ಯುನಿಸ್ಟ್ ಬಗ್ಗೆ ಚರ್ಚೆ ಅಂತ ನೀವು ಇಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡ್ಲಿ. ಅದಿಲ್ಲ ಅಂತಂದ್ರೆ ವಿಷಯ ಇಟ್ಟಿದೆ, ವಿಷಯದ ಬಗ್ಗೆ ಮಾತಾಡ್ಲಿ. ಇಲ್ಲ ಅಂತಂದ್ರೆ ವಿಷಯ ನಾಗರಾಜ್ ಅವರೇ ಕಮ್ಯುನಿಸ್ಟ್ ಅಂತ ಇಡ್ರಿ, ಮಾತಾಡೋಣ ಒಂದು ಗಂಟೆ ಬೇಕಾರೆ, ಗೊತ್ತಾಯ್ತಲ್ಲ. ಆದ್ರೆ ವಿಷಯ ಇದೆ, ಬಿಟ್ಟು ಡೈವರ್ಟ್ ಮಾಡೋದು ಇದು ಕೂಡ ನಿಮ್ಮ ಡರ್ಟಿ ಗೇಮ್ ಪಾರ್ಟ್ ಅಂತ ಹೇಳ್ತೀನಿ. ನಾಗರಾಜ್ ಅವರೇ ಜೋರಾಗಿ ಮಾತಾಡೋದು ಮಾತ್ರ ಒಳ್ಳೆ ವಾದ ಅಂತಲ್ಲ. ಹೌದು, ಜೋರಾಗಿ ಮಾತಾಡೋದು ಮಾತ್ರ ಒಳ್ಳೆ ವಾದ ಅಲ್ಲ. ಮಾತಾಡಿದ್ರೆ ಮಾತ್ರನೇ ನೀವು ಜೋರಾಗಿ ಮಾತಾಡಿದ್ರೆ ಅದು ಒಳ್ಳೆ ಮಾತು. ನೀವು ಯಾವ ರೀತಿ ಮಾತಾಡ್ತೀರಿ ಅಂತ ನಾಗರಾಜ್ ಅವರೇ, ನಾಗರಾಜ್ ಅವರೇ, ಯಾವ ರೀತಿ ಮಾತಾಡ್ತೀರಿ ಅಂತ ನೋಡಿ. ಇದ್ರ ಬಗ್ಗೆ ಮಾತಾಡ್ರಿ ನೀವು. ನೀವು ಮಾತಾಡೋ ಕ್ರಮದ ಬಗ್ಗೆ ನಾಗರಾಜ್ ಅವರೇ, ನಾಗರಾಜ್ ಅವರೇ, ನಾಗರಾಜ್ ಅವರೇ, ನೀವು ಅದ್ರ ಬಿಟ್ಟು ಏನಾದ್ರು ನಾಗರಾಜ್ ಅವರೇ ಅದನ್ನ ವಿರೋಧ ಮಾಡ್ಬೇಕಾಗತ್ತೆ. ನಾನು ವಿಷಯದ ಬಗ್ಗೆ ಮಾತಾಡಿ. ಬಗ್ಗೆ ಮಾತಾಡಿ. ನೀವು ಮಾತಾಡುವಾಗ ಇಬ್ರು ಪ್ಯಾನಲಿಸ್ಟ್ಗಳು ಹೇಗೆ ಸುಮ್ಮನಿದ್ರು ಹಾಗೆ ಅವ್ರು ಮಾತಾಡುವಾಗ ಸುಮ್ಮನೆ ಇರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ನಾನು ನಿರೀಕ್ಷೆ ಮಾಡ್ತೀನಿ. ನೀವು ಮಾತಾಡುವಾಗ ಅವ್ರು ಹೇಗೆ ಸರ್ ವಿಷಯಕ್ಕೆ ಬರೋಣ, ಒಂದು ತೂಕಬದ್ಧವಾದ ಚರ್ಚೆ ಮಾಡೋಣ. ನಾಗರಾಜ್ ಅವರೇ, ಒಂದು ತೂಕಬದ್ಧವಾದ ಚರ್ಚೆ ಮಾಡೋಣ. ದಯವಿಟ್ಟು ಜೋರಾಗಿ ಮಾತಾಡೋದು ಮಾತ್ರ ಒಳ್ಳೆ ವಾದ ಅಲ್ಲ. ಈ ಹೆಸರಿಟ್ಟಿರೋದೇನೆ ಕೊಡೋದಿಲ್ಲ, ಗೊತ್ತಾಯ್ತಾ? ನಿನ್ನೆ ಈ ದೇಶದ ಪ್ರಧಾನಿಗಳು ತಗೊಂಡಿರುವಂಥ ಕ್ರಮ ಏನಿದೆ, ಎನಿ ರೈಟ್ ಥಿಂಕಿಂಗ್ ಇಂಡಿವಿಜುವಲ್, ನಾನು ಪೇಟ್ರಿಯಾಟಿಕ್ ಇಂಡಿವಿಜುವಲ್ ಅಂತಲೂ ಹೇಳ್ತಿಲ್ಲ, ಈ ದೇಶದಲ್ಲಿರುವಂಥ ಎನಿ ಸಾಮಾನ್ಯ ನಾಗರಿಕನಿಗೆ ಎದೆ ಉಬ್ಬುವಂಥ ಒಂದು ನಿರ್ಧಾರನ ಪ್ರಧಾನಿಗಳು ತಗೊಂಡಿದ್ದಾರೆ. ಒಂದೇ ಹಕ್ಕಿಯಲ್ಲಿ ಒಂದೇ ಒಂದು ಕಲ್ಲಿನಲ್ಲಿ 3 ಹಕ್ಕಿ ಹೊಡೆಯುವಂಥದ್ದು. ಮೊದಲನೇದು, ಈ ದೇಶದ ಇಡೀ ಇಕಾನಮಿಯಲ್ಲಿ ಸುಮಾರು 18 ಲಕ್ಷ ಕೋಟಿ ರೂಪಾಯಿಯಷ್ಟು ಒಂದು ಇಕಾನಮಿಯ ಭಾಗ ಏನಿದೆ ಅದು ಕ್ಯಾಶ್ನಲ್ಲಿದೆ. 18 lakh crores ಅಷ್ಟು. ಅದರಲ್ಲಿ 88% ಅಷ್ಟು 500 ರೂಪಾಯಿ ಮತ್ತು 1,000 ರೂಪಾಯಿಯ ನೋಟ್ಗಳಲ್ಲಿರುವಂಥದ್ದು. ಇದು ಒಂದು ಭಾಗ ಆಯಿತು ಅಂತಂದರೆ, ಅಂದರೆ ದಿಸ್ ಮಚ್ ಆಫ್ ಮನಿ ಈ ದೇಶದ ಇಕಾನಮಿಗೆ, ಈ ದೇಶದ ಸರ್ಕಾರದ ಕೈಗೆ ಬಂದಿಲ್ಲ. ಎರಡನೇದು, ನೀವು ಪಾಕಿಸ್ತಾನದ ಪದೇ ಪದೇ ಅಟ್ಯಾಕ್ಗಳಾಗ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೇಗೆ ಬಾರ್ಡರ್ನಲ್ಲಿ ಪಾಕಿಸ್ತಾನದ ಅಟ್ಯಾಕ್ ಒಂದು ಕಡೆ ಆಗುತ್ತೋ, ದೇಶದ ಇಕಾನಮಿಯನ್ನು ಡಿಸ್ಟೆಬಿಲೈಸ್ ಮಾಡುವಂಥ ದೃಷ್ಟಿಯಿಂದ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಫೇಕ್ ಕರೆನ್ಸಿಯನ್ನ ಈ ದೇಶದಲ್ಲಿ ಕಳೆದ ಒಂದೇ ವರ್ಷದಲ್ಲಿ ಇದನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನಾವು ಈ ದೇಶದ ಜನ ನಿರೀಕ್ಷೆ ಮಾಡಿದಂಥದ್ದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಒಂದು ದಿಟ್ಟ ಕ್ರಮ ಕೈಗೊಂಡಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು ಅನ್ನುವಂಥದ್ದು ಜನಸಾಮಾನ್ಯನಾದಂಥ ನನ್ನ ನಿರೀಕ್ಷೆ. ಅದು
ಖಂಡಿತ ಅಜಿತ್, ನಿಮಗೆ ನೆನಪಿರ್ಬೋದು, ನಾನಿಲ್ಲಿ BJPಯ ವಕ್ತಾರನಾಗಿ ಬಂದಿರೋದ್ರಿಂದ ಮತ್ತೆ ನನ್ನ ಪಾರ್ಟಿ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಅಂತ ನಂಬಿರುವಂಥ ಪಾರ್ಟಿ ಆದ್ರಿಂದ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ದೇಶ ಬಾಂಗ್ಲಾದೇಶದ ವಿರುದ್ಧ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಬೆನ್ನಿಗೆ ನಿಂತು ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಂಥ ಇತಿಹಾಸ ನನ್ನ ಪಾರ್ಟಿಗಿದೆ. ಇವತ್ತು ಈ ಒಂದು ಕ್ರಮದ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. BJPಗೆ ಅತ್ಯಂತ ದೊಡ್ಡ ಶಕ್ತಿ ಇರುವಂಥದ್ದು, ಸಪೋರ್ಟ್ ಬೇಸ್ ಇರುವಂಥದ್ದು ಸ್ಮಾಲ್ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳ ಮಧ್ಯೆ. BJPಯನ್ನ ಬನಿಯಾ ಪಾರ್ಟಿ ಅಂತ ಕರೆಯೋದೇ ಅದಕ್ಕೆ. ಈ ಒಂದು ಸೆಗ್ಮೆಂಟ್ ಜನ ಯಾರಿದ್ದಾರೆ ಅವ್ರ ಹತ್ರ ಅತಿ ಹೆಚ್ಚು ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂಥ ಜನ. ನಿನ್ನೆ ಮೋದಿ ಅವರು ತಗೊಂಡಿರುವಂತಹ ಒಂದು ನಿರ್ಧಾರದಿಂದ ಅತ್ಯಂತ ಪಿಂಚ್ ಆಗಿರುವಂಥದ್ದು ಯಾವುದು ಅಂತಂದ್ರೆ BJPಯ ಕೋರ್ ಸಪೋರ್ಟರ್ಸಿಗೆ. ಅದನ್ನ ಲೆಕ್ಕಕ್ಕೆ ಇಡದಲೆ ದೇಶದ ಹಿತಾಸಕ್ತಿಯೇ ಮುಖ್ಯ, ಪಾರ್ಟಿಯ ಹಿತಾಸಕ್ತಿ ಅಲ್ಲ ಅಂತ ಹೇಳಿ ಒಬ್ಬ ಪ್ರಧಾನಿ ಒಂದು ನಿರ್ಧಾರ ತಗೊಂಡಿದ್ದಾಗ ಅಂತ ಒಂದು ಸಂದರ್ಭದಲ್ಲಿ ಪೆಟಿ ಪಾಲಿಟಿಕ್ಸ್ ಮಾಡುವಂತ ವಿಜಯರಾಜ್, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥವರಲ್ಲ, ಯಾವುದೇ ಸಂಘಟನೆಯ ಜೊತೆ ಗುರುತಿಸಿಕೊಂಡವರಂತಲ್ಲ. ನೀವು ಸ್ವತಂತ್ರ ಆರ್ಥಿಕ ವಿಶ್ಲೇಷಕರು. ನಿನ್ನೆ ನರೇಂದ್ರ ಮೋದಿ ಅವರು ಘೋಷಿಸಿದ ಘೋಷಣೆ ಮತ್ತು ಇವತ್ತು ರಾಜಕೀಯ ಪಕ್ಷಗಳು ನಡೆದುಕೊಳ್ತಾ ಇರುವಂಥ ರೀತಿ ನೋಡಿದ್ರೆ ನಿಮಗೇನನ್ಸುತ್ತೆ? ಮೊದಲನೇದಾಗಿ ಈ ಒಂದು ಸಮಸ್ಯೆ ಬಹಳ ಬೃಹದಾಕಾರವಾಗಿತ್ತು. ಕೋಟಾ ನೋಟ್ ಇರ್ಬೋದು, ಕಪ್ಪು ಹಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಅದಕ್ಕೆ ಒಂದು ಈ ಪಕ್ಷದಿಂದ ಅತೀತವಾಗಿ ದೇಶದ ಒಳಿತವಾಗಿ ಬದ್ಧತೆ ತೋರಿಸುವಂತಹ ಒಂದು ವ್ಯಕ್ತಿಯ ಅವಶ್ಯಕತೆ ಇತ್ತು. ಅವರು ಪಕ್ಷಾತೀತರಾಗಿ ಒಬ್ಬ ನಿಜವಾಗ್ಲಿ ಭಾರತದ ಪ್ರಧಾನಿಯಾಗಿ ನಿಂತು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಎರಡನೇದಾಗಿ ನಾವು ಬೆಳಗ್ಗೆಯಿಂದ ಹಲವಾರು ಜನಗಳ ಹತ್ರ ಮಾತಾಡಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ಕುರಿ ಕಾಯೋ ವ್ಯಕ್ತಿ ಇರ್ಬೋದು, ಒಂದು ಆಟೋ ಡ್ರೈವರ್ ಇರ್ಬೋದು, ಪ್ರತಿಯೊಬ್ಬರು ಹೇಳಿದ್ದು ಹೌದು, ಇದರಿಂದ ತೊಂದರೆ ಆಗ್ತಾ ಇದೆ ನಮಗೆ, ಆದರೆ ಇದರಿಂದ ನಮಗೆ ಹೆಮ್ಮೆ ಇದೆ, ಈ ತೊಂದರೆ ನಾವು ಅನುಭವಿಸೋದಕ್ಕೆ ರೆಡಿ ಇದ್ದೀವಿ ಅಂತ. ಬಹಳಷ್ಟು ನನಗಿರುವಂಥ ಈ ವಯಸ್ಸಿನಲ್ಲಿ ನಾನು ಪ್ರಥಮ ಬಾರಿಗೆ ಯಾವುದೋ ಒಂದು ವಿಚಾರಕ್ಕೆ ಎಲ್ಲ ಸಾರಾಸಗಟಾಗಿ ದೇಶದ ಬಗ್ಗೆ ಮಾಡ್ತಾ ಇದ್ದಾರೆ, ದೇಶದ ಒಳಿತಿಗಾಗಿ ಮಾತಾಡ್ತಾ ಇದ್ದಾರೆ, ದೇಶಕ್ಕೋಸ್ಕರ ನಾನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಇದು ಮೊದಲನೇ ವಿಷಯ ಎಲ್ಲರೂ ಇದ್ರ ಜೊತೆ ನಿಂತಿರೋದು. ಹಾಗಾಗಿ ಇದು ವಿವಾದಕ್ಕೆ ಅತೀತವಾದ ಅನ್ಡಿಸ್ಪ್ಯೂಟಬಲ್ ಸನ್ನಿವೇಶ. ಹೀಗಿರುವಾಗ ಇದನ್ನು ನಮ್ಮ ಒಬ್ಬ ಪ್ಯಾನಲಿಸ್ಟ್ ಆದಂಥ GN ನಾಗರಾಜ್ ಅವರು ಡರ್ಟಿ ಡ್ರಾಮಾ ಅಂತ ಕರೀತಾರೆ. ಇದು ಕೇಂದ್ರ ಸರ್ಕಾರದ ಡರ್ಟಿ ಡ್ರಾಮಾ. ತಮ್ಮ ಸ್ಟೇಟ್ಮೆಂಟನ್ನು ಅವರು ಹೇಗೆ ಜಸ್ಟಿಫೈ ಮಾಡಿಕೊಳ್ತಾರೆ?